ಫ್ರೆಂಡ್ಸ್, ಬನ್ನಿ ಇವತ್ತು ಈಸಿಯಾಗಿರುವಂಥ ಚೋಲೆ ಮಾಡೋಣ. ಅದಕ್ಕೆ ನಾವು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ಪೈಸಸ್ ಬಂದು ಲವಂಗ ಮತ್ತು ಒಂದು ಸಣ್ಣ ಚಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಓಕೆನಾ, ಪಲಾವ್ ಎಲೆ ಕೂಡ ಹಾಕಬಹುದು. ಓಕೆನಾ. ಸೊ ನೆಕ್ಸ್ಟ್ ನಾನು ಒಂದು ದಪ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಈ ಥರ ಸ್ವಲ್ಪ ಸಾಫ್ಟ್ ಆದಮೇಲೆ ಈರುಳ್ಳಿ ಎಲ್ಲ ಬಂದುಬಿಟ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ತುಂಬ ಮಸಾಲೆ ತುಂಬ ಜಾಸ್ತಿ ಇರೋ ಚೆನ್ನಾಗಿರಲ್ಲ, ಹಾಗಾಗಿ 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಗರಂ ಮಸಾಲ, ದೆನ್ ಚಕ್ಕೆ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಚಾಟ್ ಮಸಾಲ ಮತ್ತು ಧನಿಯಾ ಪೌಡರ್ ಇಷ್ಟೆಲ್ಲ ಹಾಕ್ಕೊಂಡು ನಾನು ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಫುಲ್ ಡ್ರೈ ಆಗುತ್ತೆ. ಓಕೆನಾ. ನೆಕ್ಸ್ಟು ನಾವು ಇಂಗ್ರೀಡಿಯೆಂಟ್ ಹಾಕ್ತಾ ಹೋಗ್ದಂಗೆಲ್ಲ ಸ್ವಲ್ಪ ತಿಳಿ ಆಗ್ತದೆ ನೋಡಿ. ಈಗ ಸ್ವಲ್ಪ ಟೊಮೊಟೊ ಸಿರಪ್ ಹಾಕಿದ್ದೀನಿ, ಮತ್ತು ಅದಕ್ಕಿಂತ ಮುಂಚೆ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಓಕೆನಾ, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್. ಓಕೆ, ಚಿಲ್ಲಿ ಪೌಡರ್ ಸಾಲ್ಟ್ ಹಾಕಿ ನೆಕ್ಸ್ಟು ನಾನು ಟೊಮೊಟೊ ಸಿರಪ್ ಹಾಕಿದ್ದೀನಿ. ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇಷ್ಟೇ ಆ್ಯಕ್ಚುಲಿ ಮಾಡಬೇಕಾಗಿರೋದು. ನೆಕ್ಸ್ಟ್ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ, ಒಳ್ಳೆ ಒಂದು ಘಮ ಕೊಡ್ತದೆ. ಓಕೆನಾ. ನೋಡಿ, ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಒಳ್ಳೆ ಚೋಲೆನ ರೆಡಿ ಮಾಡಬಹುದು ನಾವು. ಓಕೆನಾ. ಅದು ಪೂರಿ, ಚಪಾತಿ, ದೋಸೆ ಎಲ್ಲದರ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಓಕೆನಾ. ಸೊ ನೋಡಿ, ಈಗ ಸ್ವಲ್ಪ ಅದು ಕುದಿಲಿ. ಓಕೆನಾ. ನೆಕ್ಸ್ಟ್ ನೋಡಿ, ನಾನು ಚೋಲೆ ಅಂತ ಹೇಳಿದ್ರೆ ಇದು ಕಾಬೂಲ್ ಕಡಲೆ ಇದೆಯಲ್ಲ, ಅದು ನೆನೆಸಿಟ್ಟಿರೋ ಕಡಲೆ ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಷಲ್ಸ್ ಹಾಕ್ಕೊಂಡು ಬೇಯಿಸ್ಕೊಂಡು ನೋಡಿ ಅದನ್ನು ಈ ಒಂದು ಗ್ರೇವಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಸೊ ಇದೆಲ್ಲ ಗ್ರೇವಿ ಚೆನ್ನಾಗಿ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಒಂದು 3 to 4 ಮಿನಿಟ್ಸ್ ಕುದ್ರೆ ಆಗೋಗುತ್ತೆ ನಮ್ಮ ಚೋಲೆ. ಬಿಕಾಸ್ ನಾವು ಆಲ್ರೆಡಿ ಈಗ ಕಾಬೂಲ್ ಕಡಲೆ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ತುಂಬ ಬೇಗ ಬೇಕಾಗಿರಲ್ಲ. ನೋಡಿ ಎಷ್ಟು ಬೇಗ ಒಂದು 10 ಮಿನಿಟ್ಸ್ ಒಳಗಡೆ ನಾವು ಚೋಲೆನ ರೆಡಿ ಮಾಡಬಹುದು. ಪೂರಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಮನೇಲಿ ಮಾಡೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್. ಸೊ ಫ್ರೆಂಡ್, ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಓಕೆನಾ. ಎಷ್ಟು ಈಸಿಯಾಗಿ ಮಾಡಬಹುದಲ್ವಾ ಮನೆಯಲ್ಲೇ ಚೋಲೆನ. ಸೊ ಫ್ರೆಂಡ್, ಇದ್ರ ಜೊತೆಗೆ ಇನ್ನೊಂದು ನಾವು ಒಂದು ಇಂಗ್ರೀಡಿಯೆಂಟ್ ಸೈಡ್ ಡಿಶ್ ಮಾಡೋಣ ಇವತ್ತು. ಅದು ಏನು ಅಂತ ಹೇಳಿದ್ರೆ ನೆಕ್ಸ್ಟು ನೋಡೋಣ. ಓಕೆನಾ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿರಬೇಕು ಚೋಲೆ. ಓಕೆನಾ. ಆವಾಗಲೇ ನಮಗೆ ತಿನ್ನಲಿಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಫ್ರೆಂಡ್. ಓಕೆನಾ. ಇಲ್ಲ ಗಟ್ಟಿ ಇದ್ರೆ ಏನಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ, ಒಂದು ಸೈಡ್ ಡಿಶ್ ಮಾಡೋಣ ಅಂದಲ್ಲ, ಅದಕ್ಕೆ ನಾನಿಲ್ಲಿ ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಎಗ್ ಬಾಯ್ಲ್ ಮಾಡಿಕೊಂಡು ಓನ್ಲಿ ಎಗ್ ಪಾರ್ಟ್, ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಯೂಶ್ವಲಿ ನಾವು ಎಲ್ಲೋ ಪಾರ್ಟ್ ಅಷ್ಟು ಅವಾಯ್ಡ್ ಮಾಡ್ತೀವಿ ತಿನ್ನಲಿಕ್ಕೆ. ಓಕೆನಾ. ಹಾಗಾಗಿ ಓನ್ಲಿ ವೈಟ್ ಪಾರ್ಟ್ ತೊಗೊಂಡಿದ್ದೀನಿ. ಮತ್ತು ನಾನು ಈರುಳ್ಳಿನ ಇಲ್ಲಿ ಒಂದು ಬಾಣಲಿಯಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಸೆಲ್ಯೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಓಕೆನಾ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾ ಹೋಗಿ ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್. ಓಕೆನಾ. ನೋಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಇದು. ಇದ್ರ ಜೊತೆಗೆ ನೋಡಿ ಈ ರೀತಿಯಾಗಿ ನೆಕ್ಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಹಸಿಮೆಣ್ಸಿನ್ಕಾಯಿ ಆಗ್ಬೋದು ಅಥವಾ ಚಿಲ್ಲಿ ಪೌಡರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಓಕೆನಾ. ನೆಕ್ಸ್ಟು ನಾವೇನು ಹಚ್ಚಿಟ್ಕೊಂಡಿರ್ತೀವಲ್ಲ ಆ ವೈಟ್ ಪಾರ್ಟ್ ಆಫ್ ಎಗ್ಗು ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿ ಜಸ್ಟ್ ಒಂದು ಸಲ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ಸ್ವಲ್ಪ ನಾನು ಕೊರಿಯಾಂಡರ್ ಲೀಫ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಈಸಿ ಅಲ್ಲ. ಸೊ ಒಂದು ಸೈಡ್ ಡಿಶ್ಶು, ಒಂದು ಒಳ್ಳೆ ಸೈಡ್ ಡಿಶ್ಶು ರೆಡಿ ಆಗಿದೆ ಫ್ರೆಂಡ್. ಓಕೆ. ಅದಕ್ಕೆ ಒಂದು ಸ್ವಲ್ಪ 1-2 ಡ್ರಾಪು ನಿಂಬೆ ಹಣ್ಣಿನ ಸಿರಪ್ ಕೂಡ ಮೇಲೆ ಹಾಕ್ತಾ ಇದ್ದೀನಿ. ಸೊ ನಾವು ಇದನ್ನ ಊಟಕ್ಕೆಲ್ಲ ಯೂಶ್ವಲಿ ಲಂಚ್ಗೆ ಅಥವಾ ಡಿನ್ನರ್ಗೆ ಮಾಡೋದುಂಟು. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಎಷ್ಟು ಈಸಿ ಆಗಿದೆ ಅಲ್ಲ ಸೈಡ್ ಡಿಶ್. ಮತ್ತು ಇವತ್ತಿನ ಚೋಲೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ರೆಸಿಪಿಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.